ನೋಡಿ, ಇದು ವಿಪರ್ಯಾಸ. ಶಸ್ತ್ರಚಿಕಿತ್ಸೆಗೆ 10,000 ಲಂಚ ಕೊಡಬೇಕಂತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂತಹ ಪರಿಸ್ಥಿತಿ ಇದೆ. ಹಣ ನೀಡದೇ ಇದ್ರೆ ಸಕಾಲಕ್ಕೆ ಚಿಕಿತ್ಸೆ ಕೊಡೋದಿಲ್ಲ. ದುರಂತ ಇದು. ಲಂಚ ನೀಡದಿದ್ರೆ ಮಗು ಲಿಂಗ ಬದಲಿಸುತ್ತಾರೆ. ಗಂಡು ಹೆಣ್ಣು ವ್ಯತ್ಯಾಸ ಗೊತ್ತಿಲ್ಲದೆ ಬರೀತಾರೆ. ಹೊಸಪೇಟೆ ಆಸ್ಪತ್ರೆ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ರೋಗಿಗಳು ಸ್ಥಳೀಯರಿಂದಲೇ ಗಂಭೀರ ಆರೋಪ ಇದೆ. ಔಷಧಿ ಕೊರತೆ ಬಗ್ಗೆ ಡಿಎಚ್ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಒಪ್ಪಿಕೊಂಡಿದ್ದಾರೆ. 15 ದಿನದಲ್ಲಿ ಔಷಧ ಬರುತ್ತೆ ಅಂತ ಹೇಳಿ ಡಿಎಚ್ಒ ಹೇಳಿದ್ದಾರೆ. ವಿಜಯನಗರದ ಡಿಎಚ್ಒ ಡಾಕ್ಟರ್ ಲಿಂಗರಾಜ್ ಹೇಳಿರುವಂತ ಮಾತಿದು. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತೋ, ರಿಪಬ್ಲಿಕ್ ಕನ್ನಡ ವರದಿ ಆದ ನಂತರ ಎಬಿಆರ್ಕೆನಲ್ಲಿ ಅನುದಾನ ಬಿಡುಗಡೆ ಆಗುತ್ತಲ್ಲ, ಪ್ರತಿಯೊಂದು ಪೇಷಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟಲೈಸೇಷನ್ ಮಾಡಿದಾಗ ಎಲ್ಲ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದೆಯಲ್ಲ, ನಮಗೆ ವಿ ಆರ್ ಗೆಟಿಂಗ್ ಫಂಡ್ಸ್. ಸೊ ಹಾಗಾಗಿ ಅನುದಾನದ ಕೊರತೆ ಅನ್ನೋದು ಸಾಧ್ಯನೇ ಇಲ್ಲ. ಬಟ್ ಈಗಾಗಲೇ ಸರ್ಕಾರದಿಂದ ಯಾವ ಔಷಧಿಗಳು ಕೊರತೆ ಇದೆಯಲ್ಲ ಅಂತ ಔಷಧಿಗಳನ್ನ ಸಾರ್ವಜನಿಕರಿಗೆ ಹೊರೆ ಆಗದಂಗೆ, ಯಾರಿಗೂ ಹೊರಗಡೆ ಔಷಧಿ ಬರ್ಕೊಡ್ದಂಗೆ ಅಲ್ಲಿಂದ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ಕೊಟ್ಟಿದೆ. ಜಿಲ್ಲೆ ಹಂತದಲ್ಲಿ ನಾವೆಲ್ಲರಿಗೂ ನೀಡಿದ್ದೀವಿ. ಸೊ ಅದೇ ರೀತಿ ಕ್ರಮ ಕೈಗೊಳ್ಳಬೇಕು. ಬಟ್ ಅಲ್ಲಲ್ಲಿ ಯಾವ್ದಾದ್ರು ಆಲ್ಟರ್ನೇಟಿವ್ ಅಂದ್ರೆ ಟ್ರೇಡ್ ನೇಮ್ಗಳು ಚೇಂಜ್ ಆಗಿರ್ತಕ್ಕಂಥವು ಔಷಧಿಗಳು ಯಾವ್ದಾದ್ರು ಬರ್ಕೊಟ್ಟಿತ್ತಂದ್ರೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ, ನೋಟಿಸ್ ಎಚ್ಚರಿಕೆ ಕೊಟ್ಟು. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲ, ಈಗಾಗಲೇ ಇದನ್ನ ಸರ್ಕಾರದ ಕೊರತೆ ಬಗ್ಗೆ ಆರೋಗ್ಯ ಸಚಿವರು ಈಗಾಗಲೇ ತಿಳಿಸಿದ್ದಾರೆ. ಸೊ ಈಗಾಗಲೇ ಮತ್ತೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಸುಮಾರು 895 ಐಟಮ್ಗಳಿಗೆ. ಸೊ ಒಂದು 15ರಿಂದ 20 ದಿನಗಳೊಳಗಾಗಿ ಔಷಧಿ ಬರುತ್ತೆ ಅಂತ ಹೇಳಿ ಇವತ್ತು ಮುಂಜಾನೆ ಇಡೀ ರಾಜ್ಯವನ್ನು ಉದ್ದೇಶಿಸಿ ವಿಸಿ ಮಾಡಿದ್ದಾರೆ. ಸೊ ಅಲ್ಲಿವರೆಗೂ ನಮ್ಮ ಆಸ್ಪತ್ರೆಯಲ್ಲಿ ಏನು ನಮಗೆ ಎಬಿಆರ್ಕೆ ಅನುದಾನ ಬರುತ್ತೆ, ಉಳಿದಂತೆ ಎಆರ್ಎಸ್ ಅನುದಾನ ಇರ್ಬೋದು, ಅನ್ಟೈಡ್ ಫಂಡ್ ಇರ್ಬೋದು, ಮತ್ತೆ ಎನ್ಎಫ್ಡಿಎಸ್ ಫಂಡ್ಸ್ ಇರ್ಬೋದು, ಯಾವ ಅನುದಾನ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇರುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ, ಹೊರಗಡೆ ಔಷಧಿ ಬರ್ಕೊಡದಂಗೆ, ಸೊ ಆಸ್ಪತ್ರೆಯಲ್ಲೇ ಪ್ರೊಕ್ಯೂರ್ ಮಾಡ್ಕೊಂಡು ಔಷಧಿಗಳನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕನ್ನೋ ನಿರ್ದೇಶ ಕೊಟ್ಟಿದ್ದಾರೆ. ಅಲ್ಲ, ಈಗ ನಾನು ತಮಗೆ ಗೊತ್ತಿದ್ದಂಗೆ ನಾನು ಬಂದು ಈಗ 1.5 ತಿಂಗಳಾಗಿದೆ ಇಲ್ಲಿಗೆ ಬಂದ ತಕ್ಷಣನೇ ಈಗಾಗಲೇ ಎಲ್ಲರಿಗೂ ನಿರ್ದೇಶನವನ್ನು ಕೊಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿಜಯನಗರದ ಪ್ರತಿನಿಧಿ ಸುರೇಶ್ ಚೌಹಾಣ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಡವನಿಗೆ ಒಂದು ಭರವಸೆ ಸರ್ಕಾರಿ ಆಸ್ಪತ್ರೆ, ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಹಿಂಗಾದ್ರೆ ಪಾಪ ಆತ ಏನ್ ಮಾಡ್ತಾನೆ? ಹೇಳೋರು ಕೇಳೋರು ಯಾರು ಇಲ್ವಾ ಈ ಆಸ್ಪತ್ರೆಗೆ? ಆರೋಗ್ಯ ಮಂತ್ರಿಗಳಿಗೆ ಈ ವಿಚಾರ ಎಲ್ಲ ತಲುಪಿದೆಯಾ? ಹೇಗೆ? ಖಂಡಿತ ರಂಜಿತ್, ಸರ್ಕಾರಿ ಆಸ್ಪತ್ರೆಗಳಂದ್ರೆ ದೇವಾಲಯ. ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂತಹ ವೈದ್ಯರೆಲ್ಲರೂ ಕೂಡ ದೇವರು ಅನ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಇವತ್ತು ಬಡ ಜನರು ಮತ್ತೆ ಬಡ ರೋಗಿಗಳು ಬರ್ತಕ್ಕಂಥದ್ದು. ಆದ್ರೆ ಕನಿಷ್ಠ ಸರ್ಕಾರಿ ಆಸ್ಪತ್ರೆಗಳಿಗೆ ಮೆಡಿಸಿನ್ ಅನ್ನ ಪೂರೈಕೆ ಮಾಡದಷ್ಟು ಬಡವಾಯ್ತ ರಾಜ್ಯ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಈ ಪರಿಸ್ಥಿತಿಯನ್ನು ನೋಡೋದಾದ್ರೆ. ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ತಿಂಗಳಿಗೆ 1000 ಹೆರಿಗೆಗಳನ್ನ ಮಾಡ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, 60 ಬೆಡ್ಡಿನ ಆಸ್ಪತ್ರೆ. ಆದ್ರೆ ಇಂಥ ಆಸ್ಪತ್ರೆಯಲ್ಲಿ ಕನಿಷ್ಠ ಪ್ಯಾರಾಸಿಟಮಲ್ ಔಷಧಿಗೂ ಕೂಡ ಕೊರತೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ನಾವು ಗಮನಿಸ್ತೀವಿ, ಮೆಡಿಸಿನ್ಸ್ ಇರ್ತಕ್ಕಂತಹ ಮೆಡಿಕಲ್ ಶಾಪ್ ಏನಿದೆ, ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಶಾಪ್ನ ಹಲವು ಭಾಗಗಳು ಖಾಲಿಯಾಗಿರ್ತಕ್ಕಂಥದ್ದು, ಔಷಧಿ ಕೊರತೆ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಕ್ಕಂಥದ್ದು. ಮತ್ತೆ ನಿನ್ನೆ ರಿಪಬ್ಲಿಕ್ ಕನ್ನಡ ಮಾತಾಡುವಂತ ಸಂದರ್ಭದಲ್ಲಿ ಡಿಎಚ್ಒ ಅವರು ಇಲ್ಲ, ನಮ್ಮಲ್ಲಿ ಔಷಧಿ ಕೊರತೆ ಇದೆ, ಇನ್ನು 15 ದಿನದಲ್ಲಿ ಔಷಧಿ ಬರ್ತದೆ ಅಂತೇಳಿ ರಾಜ್ಯದ ಮಂತ್ರಿಗಳು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಹೆರಿಗೆಗೆ ಕಂಪಲ್ಸರಿಯಾಗಿ 5,000 10,000ವನ್ನ ತಗೊಳ್ತಾರೆ ಅಂತಕ್ಕಂಥದ್ದು ಗಂಭೀರವಾದಂತ ಆರೋಪ. ನಿನ್ನೆ ನಾವು ವರದಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಇರ್ತಕ್ಕಂತಹ ಸ್ಥಳೀಯರು ಹೇಳಿರ್ತಕ್ಕಂತಹ ಮಾತುಗಳು, ಇನ್ಕ್ಲೂಡಿಂಗ್ ಅದರ ಜೊತೆಗೆ ಗಂಡು ಹೆಣ್ಣು ಅಂತಕ್ಕಂತಹ ವ್ಯತ್ಯಾಸ ಗೊತ್ತಿಲ್ಲದೇನೆ ಲಿಂಗ ಬದಲಾವಣೆ ಮಾಡಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಗಳನ್ನ ಕೊಡ್ತಕ್ಕಂಥದ್ದು, ಇದು ಸರ್ಕಾರಿ ಆಸ್ಪತ್ರೆಗಳ ಕೈಗನ್ನಡಿಗೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.